ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಗಾಡಿ ತಗೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟೆ. ಏನಪ್ಪಾ ರೀಸನ್ ಅಂತ ಹೇಳಿದ್ರೆ, ಇವತ್ತೊಂದು ಬೆಲ್ಜಿಯಂ ಮನೆ ನಾಯ್ಸ್ ನಾಯಿ ಬರಕಿತ್ತು, ಅದನ್ನ ಇಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡಿಗೆ ಬಂದಿದೆ. ಫೈನಲಿ ಪಪ್ಪಿನ ರಿಸೀವ್ ಮಾಡ್ಕೊಂಡೆ. ಈ ಪಪ್ಪಿ ನಂದಲ್ಲ, ನೀವು ವಿಡಿಯೋ ನೋಡಿ ನಾನು ತಗೊಂಡಿದ್ದೀನಿ ಅಂತ ಅನ್ಕೋಬಹುದು. ಇದನ್ನ ಬಂದು ನನ್ನ ಫ್ರೆಂಡ್ ತಗೊಂಡಿದ್ದಾರೆ. ಆದ್ರೆ ಅವರು ರಿಸೀವ್ ಮಾಡ್ಕೊಳಕ್ ಇರ್ಲಿಲ್ಲ, ಬೆಂಗಳೂರು ಹೋಗಿದ್ರು. ಹಾಗಾಗಿ ನನಗೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು. ಇದರಿಂದ ನಾನು ಹೋಗಿ ಪಪ್ಪಿನ ಇಸ್ಕೊ ಬಂದೆ. ಸೊ ಇವತ್ತು ನಮ್ಮನೇಲೆ ಇರುತ್ತೆ ಪಪ್ಪಿ ಬಂದು, ಯಾಕಂತ ಹೇಳಿದ್ರೆ ಅವರು ನಾಳೆ ಬೆಳಿಗ್ಗೆ ಬರ್ತಾರೆ. ಅಲ್ಲಿ ತನಕ ನಮ್ಮನೇಲೆ ಪಪ್ಪಿನ ನೋಡ್ಕೋಬೇಕು. ಮನೆಗೆ ತಗೊಬಂದು ಬಾಕ್ಸ್ನೆಲ್ಲ ಓಪನ್ ಮಾಡಿ ಪಪ್ಪಿ ಹೇಗಿದೆ ಅಂತ ನೋಡಿದೆ. ಪಪ್ಪಿ ಸೇಫ್ ಆಗೇ ಇತ್ತು. ಇದು ಬಂದು ಗದಗಿಂದ ಬಂದಿರೋದು. ಗದಗಿಂದ ಹಾಸನಿಗೆ ಬಂದು, ಹಾಸನಿಂದ ಮತ್ತೆ ಹಾಸನಿಂದ ಒಬ್ರು ಇಲ್ಲಿಗೆ ನಮ್ಮೂರಿಗೆ ಹಾಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ದಿನ ಫುಲ್ ಇದು ಬಂದು ಟ್ರಾವೆಲ್ ಮಾಡಿದೆ. ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿತ್ತು ಡಾಗ್ ಬಂದು. ಪಪ್ಪಿನ ಬಾಕ್ಸಿಂದ ಹೊರಗಡೆ ತೆಗ್ದು ಸ್ವಲ್ಪ ಓಡಾಡ್ಲಿ ಅಂತ ಹೇಳಿಬಿಟ್ಟೆ. ಈಗ ಸ್ವಲ್ಪ ಪಪ್ಪಿ ಬಂದು ಓಡಾಡಕ್ಕೆ ಶುರು ಮಾಡಿದೆ. ಇದು ಬಂದು ಬೆಲ್ಜಿಯಂ ಮಲಿನಾಸ್ ಜಾತಿಯ ನಾಯಿ ಮರಿ. ಗಾರ್ಡಿಂಗ್ ಪರ್ಪಸ್ಗೋಸ್ಕರ ನನ್ನ ಫ್ರೆಂಡ್ ತಗೊಂಡಿದ್ದಾರೆ. ಇವರು ಬಂದು ಹೊಸದಾಗಿ ಮನೆ ಕಟ್ತಾ ಇದ್ದಾರೆ. ಆ ಪ್ಲೇಸ್ನಲ್ಲಿ ಅಕ್ಕಪಕ್ಕದಲ್ಲಿ ಮನೆಗಳು ಕಡಿಮೆ, 2.5 ಎಕರೆ ಪ್ಲೇಸ್ನಲ್ಲಿ. ಸೊ ಇವರ ಒಂದು ಜಾಗದಲ್ಲಿ ಮನೆ ಕಟ್ಟಿದ್ದಾರೆ. ಜೊತೆಗೆ ಅಕ್ಕಪಕ್ಕದಲ್ಲಿ ಕೂಡ ಮನೆ ಕಡಿಮೆ ಇದೆ. ಇವರ ಪೇರೆಂಟ್ಸ್ ಎಲ್ಲ ಇರ್ತಾರೆ. ಹಾಗಾಗಿ ಗಾರ್ಡಿಂಗ್ಗೋಸ್ಕರ ಬೇಕು ಅಂತ ಹೇಳಿ ಬೆಲ್ಜಿಯಂ ಮಲಿನಾಸ್ನ ತಗೊಂಡಿದ್ದಾರೆ. ಡಾಬರ್ಮನ್ ಬೇಕು ಅಂತ ಕೇಳಿದ್ರು ನನ್ನ ಹತ್ರ, ಬಟ್ ಲಾಸ್ಟಿಗೆ ಬೆಲ್ಜಿಯಂ ಮಲಿನಾಸ್ನ ತಗೊಂಡಿದ್ದಾರೆ. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿದೆ. ಇದು ಬಂದು ತುಂಬಾ ಈಸಿ ಮೇಂಟೆನೆನ್ಸ್ ಇರುತ್ತೆ, ಜೊತೆಗೆ ಹೈಪರ್ ಆಕ್ಟಿವ್ ಆಗಿರುತ್ತೆ. ಗಾರ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಬ್ರೀಡ್ ಬಂದು ಒಳ್ಳೆ ಕಲರ್ ಇರುವಂತ ಪಪ್ಪಿ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ ಕಲರ್, ನೋಡ್ಬೋದು. ಬ್ಲಾಕ್ ಕಲರ್ ಶೇಡ್ ಜಾಸ್ತಿ ಇದೆ. ಪಪ್ಪಿನ ನೆಕ್ಸ್ಟ್ ನಮ್ಮ ಪಪ್ಪಿ ಕೇಜ್ ನಲ್ಲಿ ಹಾಕಿದೆ. ಈ ಪಪ್ಪಿನ ನೋಡಿ ನಮ್ಮ ಡಾಗ್ಸ್ಗಳಂತೂ ಫುಲ್ ಗಲಾಟೆ ಮಾಡೋಕ್ಕೆ ಶುರು ಮಾಡೋದು. ಕೇಜಲ್ಲಂತೂ ಆಚೆ ಈಚೆ ಓಡಾಡಕ್ಕೆ ಶುರು ಮಾಡಿಬಿಟ್ಟು. ಪಪ್ಪಿ ಕೂಡ ಈಗ ಸ್ವಲ್ಪ ರೆಡಿ ಆಯಿತು, ನೋಡ್ಬೋದು. ಸ್ವಲ್ಪ ಓಡಾಡ್ತಿದೆ ನೀಟಾಗಿ. ನೆಕ್ಸ್ಟ್ ನಮ್ಮ ಡಾಗ್ಸ್ಗಳಿಗೆಲ್ಲ ಫುಡ್ನೆಲ್ಲ ರೆಡಿ ಮಾಡಿ ಎಲ್ಲ ಡಾಗ್ಗಳಿಗೆ ಫುಡ್ನ ಕೊಟ್ಟೆ. ಪಪ್ಪಿಗೆ ಬಂದು ಜಸ್ಟ್ ಕರ್ಡ್ನ ಕೊಡಿ ಅಂತ ಹೇಳಿದ್ರು, ಹಾಗಾಗಿ ಗಟ್ಟಿ ಮೊಸರನ್ನ ಕೊಟ್ಟೆ. ಪಪ್ಪಿ ಕೂಡ ಮೊಸರು ತಿಂತಾ ಇದೆ, ನೋಡ್ತಾ ಇರ್ಬೋದು ನೀವು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಪಪ್ಪಿ ಬಗ್ಗೆ ಇನ್ನೂ ಅಪ್ಡೇಟ್ನ ಕೊಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.